ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ದಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್. ಓಕೆ, ಸೊ ಕಾರ್ಪೊರೇಟ್ ಅಕೌಂಟಿಂಗ್ ಮೇಲೆ ಈ ಪ್ರಾಬ್ಲಮ್ ಕೇಳಿದ್ದಾರೆ ನೋಡ್ರಿ. ಎಕ್ಸಾಮ್ದಲ್ಲಿ 2023 ಇಯರ್ದಲ್ಲಿರುವಂಥ ಕ್ವಶನ್ ಪೇಪರ್ದಲ್ಲಿರುವಂಥ ಪ್ರಾಬ್ಲಮ್ ಇದು. ಓಕೆ, ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಏನಿದಿಲ್ಲ, ಸೊ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಲ್ಲ, ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ರೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಕಂಪ್ನೀಸ್ ಫೈನಲ್ ಅಕೌಂಟ್ ಅಂತೇಳಿ ಒಂದು ಯೂನಿಟ್ ಇದೆಯಲ್ಲ SCP ಸಿಲೆಬಸ್ ಪ್ರಕಾರ, ಸೊ ಆ ಒಂದು ಯೂನಿಟ್ ಮೇಲೆ ಈ ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ನೋಟ್ ನಂಬರ್ 1. ಓಕೆ, ಸೊ ನೋಟ್ ನಂಬರ್ 1 ಅಂದಾಗ ನಿಮಗೆ ಫ್ಲ್ಯಾಶ್ ಆಗೋದು ಏನಂದರೆ ಶೇರ್ ಕ್ಯಾಪಿಟಲ್. ಓಕೆ, ಸೊ ಇಲ್ಲಿ ಅದನ್ನ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಆಫ್ ದ ಕಂಪ್ನಿ ಆಸ್ ಪ್ರಿಸ್ಕ್ರೈಬ್ಡ್ ಇನ್ ಶೆಡ್ಯೂಲ್ 3 ಆಫ್ ಕಂಪ್ನೀಸ್ ಆ್ಯಕ್ಟ್ 2013 ಅಂತ ಹೇಳ್ತಾರೆ. ಓಕೆ, ಸೊ ಒಂದು ನೋಟ್ ನಂಬರ್ ಪಾಯಿಂಟ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಏನ್ರಿ, ಶೇರ್ ಕ್ಯಾಪಿಟಲನ್ನು ಪಾಯಿಂಟ್ ಔಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ನಾನು ನಿಮ್ಗೆ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಈಗ ನೋಡ್ಬೋದು ನೀವು, ಅಥರೈಸ್ಡ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ 8,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತಿದೆ. ನೆಕ್ಸ್ಟ್ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತಿದೆ. ಓಕೆ, ಸೊ ಇದಾದ ನಂತರ ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೇಳಿ ಕೊಟ್ಟಿದ್ದಾರೆ 6,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್, 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಾದ ನಂತರ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್, ಬಟ್ ಎಷ್ಟು ಪೇಡ್ ಮಾಡಿದಾರೆ ಅಂದರೆ 80 ಪೇಡ್ ಅಪ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಡ್ ಅಪ್ ಅಂತ ಹೇಳ್ತಾರೆ, ಪೂರ್ತಿಯಾಗಿ ಪೇಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಕಾಲ್ಸ್ ಅನ್ಪೇಡ್ ಅಂತ ಹೇಳಿದ್ದಾರೆ ಬೈ ಡೈರೆಕ್ಟರ್ಸ್ ಆ್ಯಂಡ್ ಆಫೀಸರ್ಸ್ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 15,000 ಕೊಟ್ಟಿದ್ದಾರೆ. ಇದನ್ನು ಪ್ರಾಬ್ಲಮ್ದಾಗ ಲೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಫಾರ್ಫಿಚರ್ಡ್ ಶೇರ್ಸ್ ಅಂತ ಹೇಳಿದರೆ 10,000 ಇದನ್ನ ಪ್ರಾಬ್ಲಮ್ದಾಗ ಆ್ಯಡ್ ಮಾಡಬೇಕು. ಓಕೆ, ಸೊ ನಾನು ನಿಮ್ಗೆ ಹೇಳ್ತೇನೆ. ಸೊ ಇವಾಗ ಅಥರೈಸ್ ಕ್ಯಾಪಿಟಲ್ ಇದು 1A ಟೈಪ್ ಕ್ಯಾಪಿಟಲ್ ರೀ, ಇಶ್ಯೂಡ್ ಕ್ಯಾಪಿಟಲ್ ಸೆಕೆಂಡ್ 1, ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ 3 ಅಂತ ನೀವು ನೋಡ್ಬೋದು. ಓಕೆ, ಸೊ ಏನಿಲ್ಲರಿ, ಜಸ್ಟ್ ಪ್ರಾಬ್ಲಮ್ದಾಗ ಇದನ್ನೇ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ನೋಡೋಣ. ಈಗ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೇಕು ನೀವು. ಸೊ ಇದಾದ ನಂತರ ನೋಟ್ ನಂಬರ್ 1 ಅಂತ ಹಾಕ್ರಿ. ಯಾಕೆ ಹೇಳ್ರಿ, ನೋಟ್ ನಂಬರ್ 1 ನಮ್ಗೆ ಪಾಯಿಂಟ್ ಔಟ್ ಮಾಡೋದು ಹೇಳಿದ್ದಾರೆ, ಶೇರ್ ಕ್ಯಾಪಿಟಲನ್ನು ಪಾಯಿಂಟ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಶೇರ್ ಕ್ಯಾಪಿಟಲ್ ಅಂತ ಹಾಕಿ. ಸೊ ಫಸ್ಟಿಗೆ ಕೊಟ್ಟಿದ್ದಾರೆ ನೋಡ್ರಿ, ಏನು ಕೊಟ್ಟಿದ್ದಾರೆ, ಅಥರೈಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಓಕೆ, ಸೊ ನೀವು ಅಥರೈಸ್ಡ್ ಕ್ಯಾಪಿಟಲ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಡೈರೆಕ್ಟ್ ಇವೆರಡು ಲೈನ್ ಮೆನ್ಷನ್ ಮಾಡಿರಿ. ಏನಿದೆ, 8,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್, 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್. ಓಕೆ, ಸೊ ಇವನ್ನೇ ಎರಡು ಮೆನ್ಷನ್ ಮಾಡಿರಿ. 8,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್, 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಮಾಡಿರಿ. ಓಕೆ, ಸೊ 8,000 ಇಂಟು 100 ಮಾಡ್ಕೋರಿ, ಅಮೌಂಟ್ ಎಷ್ಟು ಬರುತ್ತೆ, 8 lakh rupees ಬರುತ್ತೆ. 20,000 ಓಕೆ, 20,000 ಇಂಟು 10 rupees ಮಾಡ್ಕೋರಿ, ಅಮೌಂಟ್ ಎಷ್ಟು ಬರುತ್ತೆ, 2 lakh rupees ಬರುತ್ತೆ. ಸೊ ಟೋಟಲ್ 10 lakh rupees ಆಯಿತು. ಸೊ ಹಂಗಾದರೆ ಅಥರೈಸ್ ಕ್ಯಾಪಿಟಲ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇನ್ ಕಮ್ ಟು ದ ಪಾಯಿಂಟ್, ಇಶ್ಯೂಡ್ ಕ್ಯಾಪಿಟಲ್ಗೆ ಬರಿ. ಸೊ ಇಶ್ಯೂಡ್ ಕ್ಯಾಪಿಟಲ್ದಾಗ 6,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ತಗೋರಿ, 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ತೆಗೆದುಕೊಳ್ಬೇಕು. ಸೊ ನೆಕ್ಸ್ಟ್ ನೋಡ್ರಿ, ಇದನ್ನ ಇಶ್ಯೂಡ್ ಕ್ಯಾಪಿಟಲ್ ಅಂತ ಹಾಕ್ರಿ. 6,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂದರೆ 6,000 ಇಂಟು 100 ಮಾಡ್ಕೋರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, 6 lakh rupees ಬರುತ್ತೆ. ನೆಕ್ಸ್ಟ್ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಮಾಡಿರಿ. 20,000 ಇಂಟು 10 ಈಚ್ ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 2 lakh rupees ಬರುತ್ತೆ. ಸೊ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲರಿ, 8 lakh rupees ಆಯಿತು. ಓಕೆ, ಸೊ ಇದಾದ ನಂತರ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅಂತಿದೆ. ಓಕೆ, ಸೊ ಇಲ್ಲಿ 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 80 ಪೇಡ್ ಅಪ್ ಅಂತ ಹೇಳಿದಾರಲ್ಲ, ಇದನ್ನು ತೆಗೆದುಕೊಳ್ಬೇಕು ನೀವು. ಓಕೆ, ಸೊ ಇದನ್ನ 5,000 ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹಾಕ್ರೆ. 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 80 ಈಚ್ ಅಂತ ಇದೆಯಲ್ಲ, ಸೊ ಅಂದ್ರೆ 4 lakh rupees ಬರುತ್ತೆ. ಅಂದರೆ 5,000 ಇಂಟು 80 ಮಾಡಿದಾಗ 4 lakh rupees ಬರುತ್ತೆ. ಸೊ ಇದಾದ ನಂತರ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಮಾಡಿರಿ. ಅಂದರೆ 20,000 ಇಂಟು 10 ಮಾಡಿದಾಗ ಅಮೌಂಟ್ ಬರುತ್ತೆ ಎಷ್ಟು, 2 lakh rupees ಬರುತ್ತೆ. ಸೊ ಟೋಟಲ್ 6 lakh rupees ಆಯಿತು. ಓಕೆ, ಅಷ್ಟೇ ಇದೆ ಇಲ್ಲ ನೋಡ್ರಿ, ಇಲ್ಲಿ 5,000 ಇಕ್ವಿಟಿ ಶೇರ್ಸ್ ಇದೆ, ಇಲ್ಲಿ 20,000 ಪ್ರಿಫರೆನ್ಸ್ ಶೇರ್ಸ್ ಇದೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಟೋಟಲ್ ಆಯ್ತಲ್ಲ. ಸೊ ಇವಾಗ ಏನು ಮಾಡ್ರಿ, ಲೆಸ್ ಕಾಲ್ ಅನ್ಪೇಡ್ ಬೈ ಡೈರೆಕ್ಟರ್ಸ್ ಆ್ಯಂಡ್ ಆಫೀಸರ್ಸ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕಾಲ್ಸ ಅನ್ಪೇಡ್ ಅಂತ ಕೊಟ್ಟಿದ್ದಾರೆ. ಬೈ ದ ಡೈರೆಕ್ಟರ್ಸ್ ಆ್ಯಂಡ್ ಆಫೀಸರ್ಸ ಎಷ್ಟಿದೆ, 15,000 ಇದೆ. ಓಕೆ,
ಸೊ ಹಾಗಾದ್ರೆ ಏನು ಮಾಡ್ಬೇಕು ನೀವು 15,000 ಲೆಸ್ ಮಾಡಬೇಕು ಅನ್ಪೇಯ್ಡ್ ಕಾಲ್ ಅಂದಾಗ. ಸೊ ಅಮೌಂಟ್ ಎಷ್ಟು ಬರುತ್ತೆ 5,85,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಲಾಸ್ಟ್ ಒಂದು ಪಾಯಿಂಟ್ ಇದೆ ನೋಡಿ, ಈಗ ಅಬ್ಸರ್ವ್ ಮಾಡ್ಕೊತ ಬರೀ. ಅಥರೈಸ್ ಕ್ಯಾಪಿಟಲ್ ಆಯಿತು, ಇಶ್ಯೂಡ್ ಕ್ಯಾಪಿಟಲ್ ಆಯಿತು, ನೆಕ್ಸ್ಟ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಕ್ಯಾಪಿಟಲ್ ಆಯಿತು, ನೆಕ್ಸ್ಟ್ ಕಾಲ್ಸ್ ಅನ್ಪೇಡ್ ಆಯಿತು, ನೆಕ್ಸ್ಟ್ ಫಾರ್ಫೀಚರ್ಡ್ ಶೇರ್ಸ್ ಇದೆಯಲ್ಲ, ಸೊ ಇದು 10,000 ಇದನ್ನ ರೀ ಇಶ್ಯೂ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿದೆ. ಸೊ ಅದು ಅಮೌಂಟ್ ಬಂದಿದೆಯಲ್ಲ, ಸೊ ಫಾರ್ಫೀಚರ್ಡ್ ಶೇರ್ಸ್ 10,000 ಆ್ಯಡ್ ಮಾಡಿರೋದನ್ನ. ಸೊ ಟೋಟಲ್ 5,85,000 ಪ್ಲಸ್ 10,000 ಮಾಡಿರಿ 5,95,000 ಬರುತ್ತಲ್ಲ. ಸೊ ಇದಕ್ಕೆ ಸೊ ನೀವು ಏನು ಅನ್ಬೋದು, ಟೋಟಲ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಈ ಥರ. ಸೊ ಹಾಗಾದರೆ ನಿಮ್ಗೊಂದು ಕ್ವಶನ್ ರೈಸ್ ಆಗಿರ್ಬೋದು. ಸೊ ಒಂದು ಬ್ಯಾಲೆನ್ಸ್ ಶೀಟ್ದಾಗ ನಾವು ಯಾವ ಅಮೌಂಟ್ ತೆಗೆದುಕೊಳ್ಬೇಕಂದ್ರೆ ಈ ಅಮೌಂಟನ್ನು ತೆಗೆದುಕೊಳ್ಬೇಕು. ಓಕೆ, ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ ಮಾತ್ರ ತೆಗೆದುಕೊಳ್ಬೇಕು. ಬಟ್ ನೋಟ್ ನಂಬರ್ 1 ಪಾಯಿಂಟ್ ಔಟ್ ಮಾಡುವಾಗ ಈ ಥರ ಪ್ರೊಸೀಜರ್ಸನ್ನು ನೀವು ಫಾಲೋ ಅಪ್ ಮಾಡಬೇಕು. ಓಕೆ, ಸ್ವಲ್ಪ ಇದನ್ನ ನಾನು ಸ್ಪೀಡಾಗಿ ಹೇಳಿದ್ದೇನೆ, ಸೊ ನೀವು ನೋಡ್ಕೊರಿ, ಇದನ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಭಾಳ ಏನು ಟೈಮ ಕನ್ಸಂಪ್ಷನ್ ಆಗೋದಿಲ್ಲ. ಓಕೆ, ಸೊ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮತ್ತು ಯಾವ ಕ್ವಶನ್ ಅದಾವಲ್ಲ, ಸೊ ನಿಮ್ಮ SCP ಸಿಲೆಬಸ್ ಪ್ರಕಾರ ಸೊ ಅವನ್ನೆಲ್ಲ ಕೂಡ ಸಾಲ್ವ್ ಮಾಡೋಣ ಅಪ್ಕಮಿಂಗ್ ಕ್ಲಾಸ್ದಲ್ಲಿ. ಓಕೆ, ಸೊ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಇವತ್ತೇ ಕ್ಲಾಸ್ ಮಾಡಿನಿ ಅಂದರೆ ನಾನು ಇವತ್ತೇ ಅಪ್ಲೋಡ್ ಮಾಡಿನಿ ಅಂದರೆ ಇವತ್ತೇ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ. ಸೊ ಅವಾಗ ನೀವು ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಓಕೆ.